ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಮರಣ ಮೃದಂಗ ಹೆಚ್ಚಾಗ್ತಾ ಇದೆ. ಅತಿಯಾದ ಮಾಂಸ ಸೇವನೆಯಿಂದ ಸಾವಾಗ್ತಾ ಇದೆ ಅನ್ನೋ ಅಂಶ ಈಗ ಬೆಳಕಿಗೆ ಬರ್ತಾ ಇದೆ. ತಾಂತ್ರಿಕ ಸಮಿತಿ ವರದಿಯಲ್ಲಿ ಶಾಕಿಂಗ್ ಅಂಶ ಬಯಲಾಗಿದೆ. ಬೊಜ್ಜು ಮಾಂಸ ಸೇವನೆ ಮದ್ಯಪಾನದಿಂದ ಸಾವಾಗ್ತಾ ಇದೆ. ಅತಿಯಾದ ಮಾಂಸ ಸೇವನೆಯಿಂದ ಕೊಲೆಸ್ಟ್ರಾಲ್ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅನಿಯಂತ್ರಿತ ಕೊಲೆಸ್ಟ್ರಾಲ್ನಿಂದ ಹೃದಯಾಘಾತ ಸಂಭವಿಸ್ತಾ ಇದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಒಂದು ಅಂಶ ಪತ್ತೆ ಆಗಿದೆ. ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ನ ಘಟನೆಗಳು ಹೆಚ್ಚಾಗಿ ಸಂಭವಿಸ್ತಾ ಇದೆ. ಹಾಗಾಗಿ ಇಲ್ಲಿ ಕೊಲೆಸ್ಟ್ರಾಲ್ನಿಂದಾಗಿ ಜೀವಕ್ಕೆ ಕುತ್ತು ಬರ್ತಾ ಇದೆ. ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ನಿಂದ ಜೀವಕ್ಕೆ ಕುತ್ತು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಹಾಸನದಲ್ಲಿ ಸಾಲು ಸಾಲು ಹೃದಯಾಘಾತದ ಪ್ರಕರಣಗಳು ಆದಂತಹ ಬೆನ್ನಲ್ಲೇ ಜನ ಕೂಡ ಹೃದಯದ ಪರೀಕ್ಷೆಗೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಜನರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಎಸ್ಪೆಷಲಿ ಮಹಿಳೆಯರು ಕೂಡ ಹೃದಯಾಘಾತದ ಅಂದ್ರೆ ಹೃದಯದ ಟೆಸ್ಟ್ಗಳನ್ನ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ತಾ ಇರುವಂತದ್ದು. ಸಾಮಾನ್ಯವಾಗಿ ಜಯದೇವ ಆಸ್ಪತ್ರೆಗೆ ಪ್ರತಿನಿತ್ಯ OPDಗೆ 1200ರಿಂದ 300 ಜನ ಬರ್ತಾ ಇದ್ದಾರೆ. ಆದ್ರೆ ಕಳೆದ 2-3 ದಿನಗಳಿಂದನೂ ಕೂಡ ಈ ಸಂಖ್ಯೆ ಹೆಚ್ಚಳವಾಗಿರುವಂತದ್ದು. ಸರಿಸುಮಾರು 2000ದಷ್ಟು ಜನ ಬರ್ತಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಖುದ್ದು ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ರೆಗ್ಯುಲರ್ ದಿನಗಳಿಗಿಂತ ಈಗ 8% ಅಷ್ಟು ಹೆಚ್ಚಳವಾಗಿದೆ ಜನ ಚೆಕಪ್ಗೆ ಬರುವಂತದ್ದು ಅಂತ ಹೇಳಿ. ಹೀಗಾಗಿ ಇಡೀ OPD ಬ್ಲಾಕ್ ಏನಿದೆ ಅದು ಜನರಿಂದ ತುಂಬಿ ತುಳುಕ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಈ ರೀತಿಯ ಪ್ರಕರಣಗಳು ಆದಂತಹ ಬೆನ್ನಲ್ಲೇ ಸಾಕಷ್ಟು ಜನ ಆತಂಕಕ್ಕೆ ಒಳಪಡ್ತಾರೆ. ಸಣ್ಣ ಪುಟ್ಟ ಅಂದ್ರೆ ಈ ಹೃದಯಾಘಾತದ ಸಿಂಪ್ಟಮ್ಸ್ ಏನಾದ್ರೂ ರೀತಿಯಲ್ಲಿ ಕಂಡು ಬಂದ್ರೆ ತೋರಿಸ್ಕೊಂಡ್ಬಿಡೋಣ, ಏನಕ್ಕೂ ಕೂಡ ಹೃದಯದ ಪರೀಕ್ಷೆಯನ್ನ ಒಮ್ಮೆ ಮಾಡಿಸ್ಕೊಳ್ಳೋಣ ಅನ್ನೋ ಒಂದು ಆಲೋಚನೆ ಪ್ರತಿಯೊಬ್ಬರಿಗೂ ಕೂಡ ಬಂದಿರುತ್ತೆ. ಹೀಗಾಗಿ ಅವರೆಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ಬಂದು ಪರೀಕ್ಷೆಗೆ ಒಳಗಾಗ್ತಾ ಇರುವಂತದ್ದು. ಸರತಿ ಸಾಲಿನಲ್ಲಿ ನಿಂತು ಅವರಿಗೆ ಟೋಕನ್ ಕೊಡುವಂತಹ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಅಂದ್ರೆ ಈ ಹಿಂದೆ 1200 ಜನ ಬರ್ತಾ ಇದ್ರು. ಆದ್ರೆ ಈಗ ಅದರ ಸಂಖ್ಯೆ 8% ಹೆಚ್ಚಳ ಆಗಿರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಮರಣ ಮೃದಂಗ ಹೆಚ್ಚಾಗ್ತಾ ಇದೆ. ಅತಿಯಾದ ಮಾಂಸ ಸೇವನೆಯಿಂದ ಸಾವಾಗ್ತಾ ಇದೆ ಅನ್ನೋ ಅಂಶ ಈಗ ಬೆಳಕಿಗೆ ಬರ್ತಾ ಇದೆ. ತಾಂತ್ರಿಕ ಸಮಿತಿ ವರದಿಯಲ್ಲಿ ಶಾಕಿಂಗ್ ಅಂಶ ಬಯಲಾಗಿದೆ. ಬೊಜ್ಜು ಮಾಂಸ ಸೇವನೆ ಮದ್ಯಪಾನದಿಂದ ಸಾವಾಗ್ತಾ ಇದೆ. ಅತಿಯಾದ ಮಾಂಸ ಸೇವನೆಯಿಂದ ಕೊಲೆಸ್ಟ್ರಾಲ್ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅನಿಯಂತ್ರಿತ ಕೊಲೆಸ್ಟ್ರಾಲ್ನಿಂದ ಹೃದಯಾಘಾತ ಸಂಭವಿಸ್ತಾ ಇದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಒಂದು ಅಂಶ ಪತ್ತೆ ಆಗಿದೆ. ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ನ ಘಟನೆಗಳು ಹೆಚ್ಚಾಗಿ ಸಂಭವಿಸ್ತಾ ಇದೆ. ಹಾಗಾಗಿ ಇಲ್ಲಿ ಕೊಲೆಸ್ಟ್ರಾಲ್ನಿಂದಾಗಿ ಜೀವಕ್ಕೆ ಕುತ್ತು ಬರ್ತಾ ಇದೆ. ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ನಿಂದ ಜೀವಕ್ಕೆ ಕುತ್ತು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಹಾಸನದಲ್ಲಿ ಸಾಲು ಸಾಲು ಹೃದಯಾಘಾತದ ಪ್ರಕರಣಗಳು ಆದಂತಹ ಬೆನ್ನಲ್ಲೇ ಜನ ಕೂಡ
ಹೃದಯದ ಪರೀಕ್ಷೆಗೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಜನರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಎಸ್ಪೆಷಲಿ ಮಹಿಳೆಯರು ಕೂಡ ಹೃದಯಾಘಾತದ ಅಂದ್ರೆ ಹೃದಯದ ಟೆಸ್ಟ್ಗಳನ್ನ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ತಾ ಇರುವಂತದ್ದು. ಸಾಮಾನ್ಯವಾಗಿ ಜಯದೇವ ಆಸ್ಪತ್ರೆಗೆ ಪ್ರತಿನಿತ್ಯ OPDಗೆ 1200ರಿಂದ 300 ಜನ ಬರ್ತಾ ಇದ್ದಾರೆ. ಆದ್ರೆ ಕಳೆದ 2-3 ದಿನಗಳಿಂದನೂ ಕೂಡ ಈ ಸಂಖ್ಯೆ ಹೆಚ್ಚಳವಾಗಿರುವಂತದ್ದು. ಸರಿಸುಮಾರು 2000ದಷ್ಟು ಜನ ಬರ್ತಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಖುದ್ದು ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ರೆಗ್ಯುಲರ್ ದಿನಗಳಿಗಿಂತ ಈಗ 8% ಅಷ್ಟು ಹೆಚ್ಚಳವಾಗಿದೆ ಜನ ಚೆಕಪ್ಗೆ ಬರುವಂತದ್ದು ಅಂತ ಹೇಳಿ. ಹೀಗಾಗಿ ಇಡೀ OPD ಬ್ಲಾಕ್ ಏನಿದೆ ಅದು ಜನರಿಂದ ತುಂಬಿ ತುಳುಕ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಈ ರೀತಿಯ ಪ್ರಕರಣಗಳು ಆದಂತಹ ಬೆನ್ನಲ್ಲೇ ಸಾಕಷ್ಟು ಜನ ಆತಂಕಕ್ಕೆ ಒಳಪಡ್ತಾರೆ. ಸಣ್ಣ ಪುಟ್ಟ ಅಂದ್ರೆ ಈ ಹೃದಯಾಘಾತದ ಸಿಂಪ್ಟಮ್ಸ್ ಏನಾದ್ರೂ ರೀತಿಯಲ್ಲಿ ಕಂಡು ಬಂದ್ರೆ ತೋರಿಸ್ಕೊಂಡ್ಬಿಡೋಣ, ಏನಕ್ಕೂ ಕೂಡ ಹೃದಯದ ಪರೀಕ್ಷೆಯನ್ನ ಒಮ್ಮೆ ಮಾಡಿಸ್ಕೊಳ್ಳೋಣ ಅನ್ನೋ ಒಂದು ಆಲೋಚನೆ ಪ್ರತಿಯೊಬ್ಬರಿಗೂ ಕೂಡ ಬಂದಿರುತ್ತೆ. ಹೀಗಾಗಿ ಅವರೆಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ಬಂದು ಪರೀಕ್ಷೆಗೆ ಒಳಗಾಗ್ತಾ ಇರುವಂತದ್ದು. ಸರತಿ ಸಾಲಿನಲ್ಲಿ ನಿಂತು ಅವರಿಗೆ ಟೋಕನ್ ಕೊಡುವಂತಹ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಅಂದ್ರೆ ಈ ಹಿಂದೆ 1200 ಜನ ಬರ್ತಾ ಇದ್ರು, ಆದ್ರೆ ಈಗ ಅದರ ಸಂಖ್ಯೆ 8% ಹೆಚ್ಚಳ ಆಗಿರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಮರಣ ಮೃದಂಗ ಹೆಚ್ಚಾಗ್ತಾ ಇದೆ. ಅತಿಯಾದ ಮಾಂಸ ಸೇವನೆಯಿಂದ ಸಾವಾಗ್ತಾ ಇದೆ ಅನ್ನೋ ಅಂಶ ಈಗ ಬೆಳಕಿಗೆ ಬರ್ತಾ ಇದೆ. ತಾಂತ್ರಿಕ ಸಮಿತಿ ವರದಿಯಲ್ಲಿ ಶಾಕಿಂಗ್ ಅಂಶ ಬಯಲಾಗಿದೆ. ಬೊಜ್ಜು ಮಾಂಸ ಸೇವನೆ, ಮದ್ಯಪಾನದಿಂದ ಸಾವಾಗ್ತಾ ಇದೆ. ಅತಿಯಾದ ಮಾಂಸ ಸೇವನೆಯಿಂದ ಕೊಲೆಸ್ಟ್ರಾಲ್ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅನಿಯಂತ್ರಿತ ಕೊಲೆಸ್ಟ್ರಾಲ್ನಿಂದ ಹೃದಯಾಘಾತ ಸಂಭವಿಸ್ತಾ ಇದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಒಂದು ಅಂಶ ಪತ್ತೆ ಆಗಿದೆ. ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ನ ಘಟನೆಗಳು ಹೆಚ್ಚಾಗಿ ಸಂಭವಿಸ್ತಾ ಇದೆ. ಹಾಗಾಗಿ ಇಲ್ಲಿ ಕೊಲೆಸ್ಟ್ರಾಲ್ನಿಂದಾಗಿ ಜೀವಕ್ಕೆ ಕುತ್ತು ಬರ್ತಾ ಇದೆ. ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ನಿಂದ ಜೀವಕ್ಕೆ ಕುತ್ತು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಹಾಸನದಲ್ಲಿ ಸಾಲು ಸಾಲು ಹೃದಯಾಘಾತದ ಪ್ರಕರಣಗಳು ಆದಂತಹ ಬೆನ್ನಲ್ಲೇ ಜನ ಕೂಡ ಹೃದಯದ ಪರೀಕ್ಷೆಗೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಜನರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಎಸ್ಪೆಷಲಿ ಮಹಿಳೆಯರು ಕೂಡ ಹೃದಯಾಘಾತದ ಅಂದ್ರೆ ಹೃದಯದ ಟೆಸ್ಟ್ಗಳನ್ನ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ತಾ ಇರುವಂತದ್ದು. ಸಾಮಾನ್ಯವಾಗಿ ಜಯದೇವ ಆಸ್ಪತ್ರೆಗೆ ಪ್ರತಿನಿತ್ಯ OPDಗೆ 1200ರಿಂದ 300 ಜನ ಬರ್ತಾ ಇದ್ದಾರೆ. ಆದ್ರೆ ಕಳೆದ 2-3 ದಿನಗಳಿಂದನೂ ಕೂಡ ಈ ಸಂಖ್ಯೆ ಹೆಚ್ಚಳವಾಗಿರುವಂತದ್ದು. ಸರಿಸುಮಾರು 2000ದಷ್ಟು ಜನ ಬರ್ತಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಖುದ್ದು ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ರೆಗ್ಯುಲರ್ ದಿನಗಳಿಗಿಂತ ಈಗ 8% ಅಷ್ಟು ಹೆಚ್ಚಳವಾಗಿದೆ ಜನ ಚೆಕಪ್ಗೆ ಬರುವಂತದ್ದು ಅಂತ ಹೇಳಿ. ಹೀಗಾಗಿ ಇಡೀ OPD ಬ್ಲಾಕ್ ಏನಿದೆ ಅದು ಜನರಿಂದ ತುಂಬಿ ತುಳುಕ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಈ ರೀತಿಯ ಪ್ರಕರಣಗಳು ಆದಂತಹ ಬೆನ್ನಲ್ಲೇ ಸಾಕಷ್ಟು ಜನ ಆತಂಕಕ್ಕೆ ಒಳಪಡ್ತಾರೆ. ಸಣ್ಣ ಪುಟ್ಟ ಅಂದ್ರೆ ಈ ಹೃದಯಾಘಾತದ ಸಿಂಪ್ಟಮ್ಸ್ ಏನಾದ್ರೂ ರೀತಿಯಲ್ಲಿ ಕಂಡು ಬಂದ್ರೆ ತೋರಿಸ್ಕೊಂಡ್ಬಿಡೋಣ, ಏನಕ್ಕೂ ಕೂಡ ಹೃದಯದ ಪರೀಕ್ಷೆಯನ್ನ ಒಮ್ಮೆ ಮಾಡಿಸ್ಕೊಳ್ಳೋಣ ಅನ್ನೋ ಒಂದು ಆಲೋಚನೆ ಪ್ರತಿಯೊಬ್ಬರಿಗೂ ಕೂಡ ಬಂದಿರುತ್ತೆ. ಹೀಗಾಗಿ ಅವರೆಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ಬಂದು ಪರೀಕ್ಷೆಗೆ ಒಳಗಾಗ್ತಾ ಇರುವಂತದ್ದು. ಸರತಿ ಸಾಲಿನಲ್ಲಿ ನಿಂತು ಅವರಿಗೆ ಟೋಕನ್ ಕೊಡುವಂತಹ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಅಂದ್ರೆ ಈ ಹಿಂದೆ 1200 ಜನ ಬರ್ತಾ ಇದ್ರು, ಆದ್ರೆ ಈಗ ಅದರ ಸಂಖ್ಯೆ 8% ಹೆಚ್ಚಳ ಆಗಿರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.